ಲಂಚ ಅನ್ನೋದು ಭಾರತಕ್ಕೆ ಅಂಟಿರೋ ಶಾಪ. ಈ ಲಂಚ ನಮಗೆ ಅನ್ನ ಕೊಟ್ಟ ಭೂತಾಯಿಯನ್ನು ಕೊಲ್ತಾ ಇದೆ, ಕುಡಿಯೋ ನೀರನ್ನು ವಿಷ ಮಾಡ್ತಾ ಇದೆ, ಆರೋಗ್ಯವಂತ ಜನರನ್ನು ರೋಗಿಷ್ಠರನ್ನಾಗಿ ಮಾಡ್ತಾ ಇದೆ. ಈ ಅಕ್ರಮ ಅನ್ನೋದು ಬೇರು ಮಟ್ಟದಿಂದಲೂ ಬೆಳೆದು ನಿಂತಿದೆ. ಸಂಪತ್ತಿಗೆ ಆಪತ್ತು ಬಂದಿದ್ದೇ ಈ ಲಂಚಕೋರರಿಂದ, ಖದೀಮರಿಂದ. ಬೆತ್ತಲೆ ಜಗತ್ತಿನಲ್ಲಿ ಬಟ್ಟೆ ತೊಟ್ಟವನೇ ಮೂರ್ಖ ಅನ್ನೋ ಹಾಗೆ ಈ ಬಳ್ಳಾರಿಯಲ್ಲಿ ಅಕ್ರಮ ಮಾಡದಿದ್ದವನೇ ಮೂರ್ಖ ಅನ್ನಬೇಕೇನೋ. ಅಷ್ಟರ ಮಟ್ಟಿಗೆ ಬಳ್ಳಾರಿ ಅಕ್ರಮ ಗಣಿಗಾರಿಕೆಯಿಂದ ಫೇಮಸ್ ಆಗಿ ಹೋಗಿದೆ. ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದರೂ ವೇಗವಾಗಿ ಚಲಿಸುವ ಟ್ರಕ್ಕುಗಳು ಕಣ್ಣಿಗೆ ಬೀಳುತ್ತವೆ. ಅವುಗಳು ಆಕ್ಸಿಡೆಂಟ್ ಆಗೋದು ಇಲ್ಲಿ ಸರ್ವೇ ಸಾಮಾನ್ಯ. ನೀವೇ ಕಣ್ಣಾರೆ ನೋಡಿ. ಅಲ್ಪ ಸ್ವಲ್ಪ ಹಸಿರಿದ್ರೂ ಆಕಾಶದಿಂದ ನೋಡಿದ್ರೆ ಹಚ್ಚ ಹಸಿರಿನ ಕಾಡಿದೆ ಅನ್ನಿಸುವ ಭಾವನೆ ಮೂಡುತ್ತೆ. ಆದ್ರೆ ನೀವೇ ನೋಡಿ, ಇದೇ ಬಳ್ಳಾರಿ ಎಷ್ಟೇ ಎತ್ತರದಿಂದ ನೋಡಿದ್ರೂ ಅದು ಧೂಳಿನ ಸಾಮ್ರಾಜ್ಯ. ಹಸಿರು ಕಾಡುಗಳು, ಬೆಟ್ಟಗಳು ಎಂದೋ ಹಾಳಾಗಿವೆ. ಒಂದು ಕಾಲಕ್ಕೆ ದೊಡ್ಡ ದೊಡ್ಡ ಬೆಟ್ಟಗಳು ಈಗ ಕರಿಮಣ್ಣಿನ ಕೂಪಗಳಾಗಿವೆ. ಅಲ್ಲಿ ನಮಗೆ ರಾಕ್ಷಸಾಕಾರದ ಜೆಸಿಬಿಗಳಷ್ಟೇ ಕಾಣುತ್ತವೆ. ಭೂತಾಯಿಯ ಎದೆ ಬಗೆಯುವ ದೃಶ್ಯವನ್ನ ನಾವು ನೋಡಿ ಕೊರಗಬೇಕು ಅಷ್ಟೆ. ಇದೆಲ್ಲವೂ ಸಕ್ರಮವಾಗಿಯೇ ನಡೀತಾ ಇದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯೋಕೆ ಸಾಧ್ಯವೇ ಇರಲಿಲ್ಲ. ಅಕ್ರಮ ನಡೆದರಷ್ಟೇ ಇಷ್ಟು ದೊಡ್ಡ ಪ್ರಮಾಣದ ಅದಿರು ಸಾಗಾಣಿಕೆ ನಡೆಯೋಕೆ ಸಾಧ್ಯ. ಇಲ್ಲಿ ಆಗಿರುವುದು ಕೂಡ ಅದೇ. ಅಕ್ರಮ ಗಣಿಗಾರಿಕೆ ಅನ್ನೋದು ಒಬ್ಬ ವ್ಯಕ್ತಿ ರಾಜ್ಯ ಸರ್ಕಾರಕ್ಕೆ ಗಣಿ ಲೀಸ್ಗೆ ಅರ್ಜಿ ಹಾಕಿದಾಗಿನಿಂದಲೇ ಶುರುವಾಗಿ ಬಿಡುತ್ತೆ. ಗಣಿಗಾರಿಕೆಗೆ ಒಬ್ಬ ವ್ಯಕ್ತಿ ಲೀಸ್ಗಾಗಿ ಅರ್ಜಿ ಹಾಕ್ತಾನೆ. ಆಗಿನಿಂದಲೇ ಈ ಸೂಟ್ ಕೇಸ್ ವ್ಯವಹಾರ ಶುರುವಾಗುತ್ತೆ. ಮಂತ್ರಿ ಮಾಗಧರು ಕಂಡವರ ಹೆಸರಿನಲ್ಲಿ ಲೀಸ್ ತಗೋತಾರೆ. ಇನ್ನು ಗಣಿಗಾರಿಕೆ ನಡೆಸೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನಿರಪೇಕ್ಷಣ ಪತ್ರ ಪಡೆಯುವುದೊಂದು ದೊಡ್ಡ ದಂಧೆ. ಅದನ್ನು ಪಡೆದು ದೆಹಲಿ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ಗೆ ಫೈಲ್ ಹೋದ್ರೆ ಅಲ್ಲಿ ಮತ್ತೆ ಸೆಟ್ಟಿಂಗ್ಗಳು. ಗಣಿ ಇರೋದೇ ಒಂದು ಜಾಗದಲ್ಲಿ, ನಕಾಶೆ ಕೊಡೋದೇ ಇನ್ನೊಂದು ಜಾಗದ್ದು. ಆದ್ರೂ ಅಲ್ಲಿಂದ ಪವಾಡ ಸದೃಶ ರೀತಿಯಲ್ಲಿ ಪರ್ಮಿಷನ್ ಸಿಗುತ್ತೆ. ಆ ಪರ್ಮಿಷನ್ ಲೆಟರ್ ತೆಗೆದುಕೊಂಡು ಬಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕೊಟ್ರೆ ಅವರು ಅದಿರು ಸಾಗಿಸೋದಕ್ಕೆ ಪರ್ಮಿಟ್ ಕೊಡ್ತಾರೆ. ಆ ನಂತರ ಶುರುವಾಗೋದೇ ಅಸಲಿ ಕಳ್ಳದಂಧೆ. 1 ವರ್ಷಕ್ಕೆ 1 ಲಕ್ಷ ಮೆಟ್ರಿಕ್ ಟನ್ ಅದಿರು ತೆಗೆಯಲು ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ನಿಂದ ಪರವಾನಿಗೆ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಆತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರ್ಮಿಟ್ ತಗೋತಾನೆ. 6 ಚಕ್ರಗಳ ಒಂದು ಲಾರಿಯಲ್ಲಿ 17 ಟನ್ ಅದಿರು ಸಾಗಿಸಬಹುದು. ಆದರೆ ಗಣಿ ಉದ್ಯಮಿ ಒಂದು ಲಾರಿಗೆ 34 ಟನ್ ಅದಿರು ತುಂಬುತ್ತಾನೆ. ಆದರೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ 17 ಟನ್ನಿನ ಲೆಕ್ಕ ಕೊಡ್ತಾನೆ. ಅಲ್ಲಿಗೆ 17 ಟನ್ ಸಕ್ರಮ, ಓವರ್ಲೋಡ್ ಮಾಡಲಾದ ಇನ್ನೂ 17 ಟನ್ ಅಕ್ರಮ. ಹೀಗೆ ಗಣಿಗಾರಿಕೆಯ ಅಕ್ರಮ ಮೂಲದಿಂದಲೇ ಶುರುವಾಗುತ್ತೆ. ಅಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಒಂದು ಗಣಿಯಿಂದ 50,000 ಮೆಟ್ರಿಕ್ ಟನ್ ಅದಿರು ಸಾಗಣೆಯಾದ ಲೆಕ್ಕ ಸಿಕ್ಕಾಗ ಅಲ್ಲಿಂದ 1 ಲಕ್ಷ ಮೆಟ್ರಿಕ್ ಟನ್ ಮಾಯ ಆಗಿರುತ್ತೆ. ಹಾಗೆಯೇ ಮಾಯವಾಗಿಯೇ ಈ ಅದಿರಿನ ನಿಧಿ ಹೊಂದಿದ್ದ ಬೆಟ್ಟಗುಡ್ಡಗಳು ಈ ರೀತಿಯಾಗಿವೆ. ಓವರ್ಲೋಡ್ ಆದ ಲಾರಿ ಗಣಿಯಿಂದ ಹೊರಟು ಬಂದರು ತಲುಪೋ ತನಕ ಅದೆಷ್ಟು ಜಿಲ್ಲೆಗಳನ್ನು ಹಾದು ಹೋಗುತ್ತದೋ ಅಷ್ಟೂ ಜಿಲ್ಲೆಗಳ ಆರ್ಟಿಒಗಳಿಗೆ, ಟ್ರಾಫಿಕ್ ಪೊಲೀಸರಿಗೆ ಭರ್ಜರಿ ಭೋಜನ. ಒಂದೇ ಒಂದು ಲಾರಿ ಮೇಲೆ ಕೂಡ ಓವರ್ಲೋಡ್ ಪ್ರಕರಣ ದಾಖಲಾದ್ರೆ
ಆ ಕಾನೂನು ರಕ್ಷಕನಿಗೆ ನಾವು ಸೆಲ್ಯೂಟ್ ಹೊಡಿಬೇಕು. ಆದರೆ ಸೆಲ್ಯೂಟ್ ಹೊಡೆಯುವಂತಹ ಧೀರ ಇನ್ನೂ ಸಿಕ್ಕಿಲ್ಲ. ಈಗ ಲೋಕಾಯುಕ್ತ ವರದಿಯಲ್ಲಿ ಆ ಧೀರತ್ವ ಕಾಣಬಹುದು ಅನ್ನೋ ನಿರೀಕ್ಷೆ ಅಂತೂ ಇದೆ. ಹೀಗೆ ಗಣಿ ಚೋರರು 1 ಲಕ್ಷ ಟನ್ ಅದಿರು ತೆಗೆಯಲು ಪರ್ಮಿಷನ್ ತೆಗೆದುಕೊಂಡಿದ್ದರೆ 2 ಲಕ್ಷ ಮೆಟ್ರಿಕ್ ಟನ್ ಬಗೆದು ಬಂದರಿಗೆ ತಲುಪಿಸ್ತಾರೆ. ಹಾಗಾದಾಗ ಹಸಿರು ಗುಡ್ಡಗಳ ಈ ಬೆಟ್ಟ ಗುಡ್ಡಗಳು ಈ ರೀತಿ ಆಗಿಬಿಡುತ್ತವೆ. ಅದಕ್ಕೆ ಕಾರಣ ಗಣಿ ಧಣಿಗಳ ಹಸಿವು. ಅದು ಅಂತಿಂತ ಹಸಿವಲ್ಲ, ದುಡ್ಡಿನ ಹಸಿವು. ಅವರ ದುಡ್ಡಿನ ಹಸಿವಿಗೆ ಬಳ್ಳಾರಿಯ ಈ ಭೂಮಿ ಹೀಗೆ ಬರಿದಾಗಿ ಬಿಟ್ಟಿದೆ. ಹಾಗಾದರೆ ಬಳ್ಳಾರಿ ಅನ್ನೋದು ರೋಗಗ್ರಸ್ತ ಜಿಲ್ಲೆನಾ? ಈ ಪ್ರಶ್ನೆಗೆ ಉತ್ತರ ಮತ್ತು ಬಳ್ಳಾರಿಯ ಕಣ್ಣೀರಿನ ಕಥೆ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನಂತರ.